ಚುನಾವಣಾ ಸಂದರ್ಭದಲ್ಲಿ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಚುನಾವಣೆಗಳು ಮುಗಿದ ಮೇಲೆ ತುಂಬ ಗಂಭೀರವಾಗಿ ರಾತ್ರೋರಾತ್ರಿ ಏಕಾಏಕಿ ತುಂಬ ಗಂಭೀರ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾವ ಅಂತ. ಯಾಕೆ ಅಂತಂದರೆ ಮೋದಿಯವರೇ ಎಲ್ಲ ಸಂಭಾಳಿಸ್ತಾರೆ ಅಂತ ಪಾಪ ಭಾಳ ಜನ ಸುಮ್ಮನಿದ್ರು, ನಡೀತದ ಬಿಡು ಅಂತ. ಆದರೆ ಈಗ ಇದ್ದಕ್ಕಿದ್ದಂತೆ ಸಾಹೇಬ್ರೆ ಬಂದುಬಿಟ್ಟು ಇಲ್ಲ ಪರಿಸ್ಥಿತಿ ಭಾಳ ಗಂಭೀರ ಆಗ್ತಾಯಿದೆ, ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು, ಕೊರೋನಾದಲ್ಲಿ ನೀವು ಹೆಂಗೆ ಎಲ್ಲ ಪಾಲಿಸಿದ್ರಿ ಅದೇ ರೀತಿ ಈಗಲೂ ಪಾಲಿಸ್ತೀರನ್ನುವಂಥ ನಂಬಿಕೆ ನಮಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತ ಸಂಕಷ್ಟದಲ್ಲಿ ಇದೆಯಾ? ನೀವು ಸಂಕಷ್ಟದಲ್ಲಿದ್ದೀರಾ, ನಾವು ಸಂಕಷ್ಟದಲ್ಲಿದ್ದೀವಾ? ಎಷ್ಟು ದಿನ ಈ ಸಂಕಷ್ಟ ಇರುತ್ತೆ? ಪೆಟ್ರೋಲ್ ಡೀಸೆಲ್ ಬೆಲೆ ಮೇ 20ಕ್ಕೆ ಜಾಸ್ತಿ ಆಗ್ಬೋದು, 125 ರೂಪಾಯಿ ಆಗ್ಬೋದು ಅಂತ ಆರ್ಥಿಕ ತಜ್ಞರುಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟು ದಿನ ಕಣ್ಣಿಗೆ ಪೊರೆ ಇತ್ತು, ಈಗ ಪೊರೆ ಕಳಚಿದೆ. ಪೊರೆ ಕಳಚಿದ ಮೇಲೆ ಇನ್ನು ಶುರುವಾಗುತ್ತೆ ಆತಂಕ. ಜನ ಈಗಲೇ ಪ್ಯಾನಿಕ್ ಆಗ್ತಾ ಇದ್ದಾರೆ. ಮೋದಿಯವರೇ ಹೇಳಿಬಿಟ್ಟಿದ್ದಾರೆ, ಮುಂದೊಂದು ದಿನ ಕಾದಿದೆ ನಮಗೆ ಹಬ್ಬ ಅಂತ. ಎಲ್ಲರೂ ಕೂಡ ಅಲರ್ಟ್ ಆಗ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರೇ, ಬಂಗಾರನೂ ತಗೋಬೇಡಿ, ನೀವು ಬಂಗಾರನ ಮುಟ್ಟಕ್ಕೆ ಹೋಗಬೇಡಿ, ಅನಗತ್ಯವಾಗಿ ಬಂಗಾರ ಖರೀದಿ ಮಾಡಬೇಡಿ. ಬಂಗಾರ ಅಂತಂದರೆ ಮದುವೆಗಳು, ಬಂಗಾರ ಅಂತಂದರೆ ಸಮಾರಂಭಗಳು, ಸಂಭ್ರಮಗಳು. ಸೊ ಸಮಾರಂಭ, ಸಂಭ್ರಮ, ಮದುವೆ ಮುಂಜಿವಿಗೂ ಕೂಡ ಬ್ರೇಕ್ ಹಾಕಬಹುದಾದಂಥ ಪರಿಸ್ಥಿತಿ ಬರಬಹುದು. ಸೊ ಹೀಗಾಗಿ ಈ ಬಂಗಾರದ ವಿಚಾರದಲ್ಲಿ ಏನು ಹೇಳಿದ್ರು ಮೋದಿಯವರು, ಬನ್ನಿರೋಣ. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको यह तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा. ಓಕೆ, ಹಾಗಾದರೆ ನಿಜಕ್ಕೂ ವೀಕ್ಷಕರೇ, ನಾವು ಆರ್ಥಿಕ ಸಂಕಷ್ಟದಲ್ಲಿ ಲಾಕ್ಡೌನ್ ಅಂತ ಪರಿಸ್ಥಿತಿಗೆ ಎಂಟ್ರಿ ಆಗ್ತಾ ಇದ್ದೀವ? ಇದು ಕೇವಲ ಮನವಿ ಅಲ್ಲ, ಇದು ಒಂದು ವಾರ್ನಿಂಗ್. ನಾವೆಲ್ಲರೂ ಅಲರ್ಟ್ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಾದಿದೆ. ಈ ಸಂಕಷ್ಟವನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಹೇಗೆ ತಯಾರಾಗಿದ್ದೀವಿ ಗೊತ್ತಿಲ್ಲ. ಯಾಕೆ ಅಂದರೆ ಪದೇ ಪದೇ ನಮ್ಮ ಮೇಲೆ ಇದೇ ರೀತಿಯಾದಂಥ ಆಫ್ಟರ್ ಕೊರೋನಾ ಎಷ್ಟು ನಾವು ಅನುಭವಿಸಿದ್ದೀವಿ ಅಂತಂದರೆ ಕೊರೋನಾದಿಂದ ಚೇತರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಷ್ಟರಲ್ಲಿ ಯುದ್ಧದ ನಂತರ ಈ ರೀತಿಯಾದಂಥ ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಮೊದಲೇ ನಮ್ಮನ್ನು ಸಜ್ಜುಗೊಳಿಸಬೇಕಾಗಿತ್ತು. ಚುನಾವಣೆಗಳಿದ್ದರಿಂದ ಎಲ್ಲರನ್ನೂ ಚೇಚೆ ಬಡಿದು ಮಲಗಿಸಿದ್ರು. ಈಗ ಎಬ್ಬಿಸ್ತಿದ್ದಾರೆ ದೇಶದ ಪರಿಸ್ಥಿತಿ ಸರಿ ಇಲ್ಲ ಅಂತ. ಆಲ್ ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಅಶ್ವಿನಿ ಶಂಕರ್ ಮೇಡಮ್ ತಮಗೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದಂಥ ದರ್ಶನ್ ಜಾಯ್ನ್ ಆಗಿದ್ದಾರೆ. ದರ್ಶನ್ ಅವರಿಗೆ ತಮಗೂ ಕೂಡ ಸ್ವಾಗತ. ಇನ್ನು ಆರ್ಥಿಕ ತಜ್ಞರು FKCCIನ ಮಾಜಿ ಅಧ್ಯಕ್ಷರು JR ಬಂಗೇರ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಅಶ್ವಿನಿ ಮೇಡಮ್, ಚುನಾವಣಾ ಸಂದರ್ಭದಲ್ಲಿ ನಮ್ಗೆ ಅನಿಸೇ ಇರಲಿಲ್ವಲ್ಲ ಮೇಡಮ್ ಭಾರತ ಇಂಥ ದೊಡ್ಡ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತ. ಚುನಾವಣೆ ಮುಗಿದ್ವು, ಸರ್ಕಾರಗಳ ರಚನೆ ಆದವು, ಇದ್ದಕ್ಕಿದ್ದಂತೆ ಮೋದಿ ಸಾಹೇಬ್ರು ಅದು ಮಾಡಬೇಡಿ, ಇದು ಮಾಡಬೇಡಿ, ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರಲ್ಲ, ಏನಿದು ಅಂತ ನೋಡಿ. ಮೊದಲನೇದಾಗಿ ಇವಾಗ ಹೇಳ್ತಾ ಇರೋವಂಥದ್ದು ಬೇರೆ, ಚುನಾವಣೆಗೂ ಇದಕ್ಕೂ ಲಿಂಕ್ ಮಾಡುವಂಥದ್ದು ತಪ್ಪು. ಆಯ್ತಾ? ಯಾಕೆ ಅಂತಂದ್ರೆ ಇದು ನಮ್ಮ ದೇಶಕ್ಕೆ ಉಲ್ಬಣ ಆಗಿರುವಂತಹ ಒಂದು ಪರಿಸ್ಥಿತಿ ಅಲ್ಲ, ಇಡೀ ವಿಶ್ವವೇ ತತ್ತರಿಸ್ತಾ ಇದೆ. ಯಾಕೆ ಅಂತಂದ್ರೆ ಯಾರು ಈ ಯುದ್ಧ ಇಷ್ಟು ದಿನಗಳ ಕಾಲ ನಡೆಯುತ್ತೆ, ಯಾಕೆ ಅಂತಂದ್ರೆ ಒಂದು ಸಂಧಾನ ಆಗತ್ತೆ, ಯುದ್ಧ ವಿರಾಮ, ಕದನ ವಿರಾಮ ಘೋಷಣೆ ಆಯ್ತು, ಇವೆಲ್ಲಾನು ಇತ್ತು. ಹಾಗಾಗಿನೇ ರಾಧಾ ಮೇಡಮ್ ಮುಂಜಾಗ್ರತಾ ಕ್ರಮ. ಯಾಕಂದ್ರೆ ನಾವು ಸರ್ಕಾರಗಳನ್ನ ಆಯ್ಕೆ ಮಾಡೋದೇನು ಅಂದ್ರೆ ಯಾಕೆ ಅಂತಂದರೆ ನಮಗೆ ದುರ್ಲಭವಾದಂತಹ ವಿಚಾರಗಳಲ್ಲಿ ಮುಂಜಾಗ್ರತೆಯನ್ನು ಕೈಗೊಳ್ಳೋದಕ್ಕೆ. ಫೆಬ್ರವರಿ 18ಕ್ಕೆ ಆರಂಭ ಆಗಿದ್ದು ಮೇಡಮ್ ಈ ಯುದ್ಧ. ಇವತ್ತೆಷ್ಟು ಡೇಟ್ ಗೊತ್ತಾ? ಇವತ್ತು ಡೇಟ್ ಮೇ 10. ಸೊ ಇಡೀ ದೇಶದ ನಾಗರಿಕರನ್ನ ಫಸ್ಟ್ ಡೇ ಇಂದ ಅಲರ್ಟ್ ಮಾಡಬೇಕಾಗಿರೋದು. ಈಗ ಏನು ಕೆಲವೊಂದು ಮನವಿಗಳನ್ನು ಇವ್ರು ಮಾಡ್ತಾ ಇದ್ದಾರೆ ಅದನ್ನ ಮೊದಲನೇ ದಿನದಿಂದಲೂ ಕೂಡ ಹೇಳಿದ್ದಿದ್ದಾರೆ. ಇವತ್ತು ಎಷ್ಟೋ ಇವ್ರು ಏನು ಹೇಳ್ತಾ ಇದ್ದಾರಲ್ಲ, ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿಯೋದಾಗಿರ್ಬೋದು, ಅಥವಾ ವಿದೇಶಿ ವಿನಿಮಯದ ಹಣವನ್ನು ಉಳಿತಾಯ ಮಾಡೋದ್ರ ಬಗ್ಗೆ ಏನು ಇವತ್ತು ಮಾತಾಡ್ತಾ ಇದ್ದಾರಲ್ಲ,
ಎಷ್ಟೋ ಉಳಿಸ್ $1 ಈಸ್ ಆಲ್ಸೋ ಇಂಪಾರ್ಟೆಂಟ್. ಈ ಚುನಾವಣೆ ಮುಗಿದ್ಮೇಲೆ ಇದಕ್ಕಿದ್ದಂತೆ ರಾತ್ರೋರಾತ್ರಿ ನಾವು ಉಳಿತಾಯ ಮಾಡಬೇಕು ಅನ್ನೋದು ಇದೆಯಲ್ಲ, ಅದು ಇಷ್ಟು ದಿನ ಹಂಗಾದ್ರೆ ನಿದ್ದೆ ಮಾಡ್ತಿದ್ರೇನು? ಯಾರು ನಿದ್ದೆ ಮಾಡ್ತಿರ್ಲಿಲ್ಲ. ಮೋದಿ ಅವರು ಈ ದೇಶದ ಪ್ರಧಾನಿ ಅಷ್ಟೇ ಅಲ್ಲ, ವಿಶ್ವದ ನಾಯಕ. ಆಯ್ತಾ? ಸೊ ಅವರು ದೇಶದ ಜನರನ್ನ ಉದ್ದೇಶಿಸಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಲ್ಲ ತರಿಸ್ಬೇಕಾಗಿತ್ತು ಅಂತಂದ್ರೆ ನಮ್ಮ ದೇಶದ ಭದ್ರತೆ ಮೊದಲು, ನಮ್ಮ ದೇಶದ ಭದ್ರತೆ ಮೊದಲು. ಹಾಗಾಗಿ ಭಾರತದ ನಾಗರಿಕರಿಗೆ ಆರ್ಥಿಕ ಭದ್ರತೆ, ಐ ಮೀನ್ ಟು ಸೇ ಆರ್ಥಿಕ ಸದೃಢತೆ. ಇವತ್ತೇನು ಆರ್ಥಿಕ ಭದ್ರತೆ ಕೊಡ್ತಿದ್ರಿ ನೀವು? ಭಾಷಣ ಹೊಡೆಯಕ್ ಬಂದಿಲ್ಲ ಅಶ್ವಿನಿ ಮೇಡಮ್. ಇದು ಜನರಿಗೆ ರಿಯಾಲಿಟಿಯನ್ನ ರಿಯಾಲಿಟಿನೇ ಮೋದಿ ಅವರು ಹೇಳ್ತಾ ಇರೋದು. ಇವತ್ತು ಮೋದಿ ಅವರು ರಾಷ್ಟ್ರದಲ್ಲೇನೆ 50ರಿಂದ 60%ಗೂ ಹೆಚ್ಚು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ಭಾರತಕ್ಕೆ ಯಾವುದೇ ತೊಂದರೆ ಆಗಿರ್ಲಿಲ್ಲ. ಶ್ರೀಲಂಕಾ, ಪಾಕಿಸ್ತಾನ, ಆಲ್ರೆಡಿ ಜಾಸ್ತಿ ಆಗಿರುವಂತದ್ದು. ಆದ್ರೆ ಭಾರತದ ಎಕಾನಮಿ ಇವತ್ತು ಸ್ಟೇಬಲ್ ಇದೆ. ಸೊ ಇವತ್ತು ಮೋದಿ ಅವರು ಹೇಳ್ತಾರೆ ಇರೋದ್ರಿಂದ ಮುಂಬರುವಂತಹ ದಿನಗಳಲ್ಲಿ ಏನಾಗಬಹುದು ಯುದ್ಧದ ಪರಿಣಾಮವಾಗಿ. ಸೊ ನಾವಿವತ್ತು ಎಚ್ಚೆತ್ತುಕೋಬೇಕು. ಪ್ರಿಕಾಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್. ರಾಧಾ ಮೇಡಮ್, ಪ್ರಿಕಾಷನ್ಸ್ ತಗೋಬೇಕು. ಪ್ರಿಕಾಷನ್ ಪೀರಿಯಡ್ ಮುಗಿದೋಗಿದೆ. ಇದು ದೇಶದ ಸದೃಢತೆಯ ವಿಷಯ. ಇಲ್ಲಿ ಎಲೆಕ್ಟೋರಲ್ ಪಾಲಿಟಿಕ್ಸ್ ನ ತರಬಾರದು. ಏನ್ ಮೇಡಮ್, ಬೇಕಾದಾಗ ನೀವು ತಂದುಕೊಡ್ತೀರಿ, ಬೇಡದಾಗ ನೀವು ಬಿಡ್ತೀರಿ. ಅಲ್ಲಲ್ಲ, ದೇಶದ ಪರಿಸ್ಥಿತಿ ಹಿಂಗಿದೆ ಅಂತ ಎಲ್ಲಾದ್ರೂ ಎಂದಾದ್ರೂ ಒಂದು ಚುನಾವಣಾ ರ್ಯಾಲಿಯಲ್ಲಿ ಒಂದು ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು. ದೇಶದ ಒಂದು ಅನ್ಫಾರ್ಚುನೇಟ್ ಅಂದ್ರೆ ಇವತ್ತು ಎಲ್ಲ ವಿರೋಧ ಪಕ್ಷಗಳು ಚುನಾವಣೆ ಮುಂದೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಮೋದಿ ಅವರು ಎಚ್ಚೆತ್ತಿಸ್ತಾ ಇದ್ದಾರೆ, ಪ್ರಿಕಾಷನ್ಸ್ ಕೊಡ್ತಾ ಇದ್ದಾರೆ. ನಾಳೆ ದಿನ ಭಾರತ ತತ್ತರಿಸಬಾರ್ದು ಬೇರೆ ರಾಷ್ಟ್ರಗಳ ತರ ಅಂತ. ಇದನ್ನ ಬೇರೆ ಯಾವುದೇ ರೀತಿ ಚುನಾವಣಾ ರಾಜಕಾರಣದಿಂದ ಇದನ್ನ ಪಕ್ಕಕ್ಕಿಡಬೇಕು. ದೇಶದ ಅಭಿವೃದ್ಧಿ ಅಂಡ್ ಗವರ್ನೆನ್ಸ್, ಈ ದೇಶದ ನಾಗರಿಕರ ಭದ್ರತೆ, ಸದೃಢತೆ ಇಸ್ ಇಂಪಾರ್ಟೆಂಟ್. ಮೇಡಮ್